ಗೃಹ ನಿರ್ಮಾಣ ಪ್ರಾರಂಭದಲ್ಲಿ ಯಾವ ವಿಘ್ನವು ಬರದಂತೆ ಕಾಪಾಡು ಎಂದು ವಾಸ್ತು ಪುರುಷನನ್ನು ಬೇಡಿಕೊಳ್ಳುವ ಪೂಜೆ ಇದು. ಈ ವಾಸ್ತು ಪೂಜೆಗೆ 81 ಅಡಿಗಳ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಈಶಾನ್ಯ ಮೂಲೆಯಲ್ಲಿ ಪೂಜೆಯನ್ನು ಪ್ರಾರಂಭಿಸಿ ನಂತರ ಪೂರ್ಣ ಮಂಟಪವನ್ನು ವ್ಯಾಪಿಸುವಂತೆ ಪೂಜೆ ಮಾಡಬೇಕು. ಈ ಮಂಡಲ ಅಥವಾ ಮಂಟಪದ ಈಶಾನ್ಯ ಮೂಲೆಯಲ್ಲಿ ವಾಸ್ತು ದೇವತೆಯ ಮಸ್ತಕವನ್ನು ನಿರ್ಮಿಸಬೇಕು. ನೈಋತ್ಯದಲ್ಲಿ 2 ಪಾದಗಳು, ಈ ಉಳಿದ 2 ಮೂಲೆಗಳಲ್ಲಿ ಕೈಗಳಿರಬೇಕು. ಯಾವ ನಿರ್ಮಾಣಕ್ಕೆ ಕೈ ಹಾಕಿದರೂ ಮೊದಲು ಈ ವಾಸ್ತು ದೇವತೆಯನ್ನು ಪೂಜೆ ಮಾಡಬೇಕು. ನಂತರ 21 ದೇವತೆಗಳನ್ನು ಮಂಡಲದ ಹೊರಭಾಗದಲ್ಲಿ, 13 ದೇವತೆಗಳನ್ನು ಅಂತರ್ಭಾಗದಲ್ಲಿ ಇರಿಸಬೇಕು. ಬಾಹ್ಯ ದೇವತೆಗಳು ಬೇರೆ ಈಶಾ, ಶಿಖಿ, ಪರ್ಜನ್ಯ, ಜಯಂತ, ಕುಲಿಶಾಯುಧ, ಸೂರ್ಯ, ಸತ್ಯ, ಭೃಗು, ಆಕಾಶ, ವಾಯು, ಪೋಷ, ವಿಧತ, ಗೃಹಕ್ಷೇತ್ರ, ಯಮ, ಗಂಧರ್ವ, ಮೃಗರಾಜ, ಮೃಗ, ಪಿತೃಗಣ, ದೌವಾರಿಕ, ಸುಗ್ರೇವ, ಪುಷ್ಪದಂತ, ಗಣಾಧಿಪ, ಅಸುರ, ಶೇಷ, ಪಾಪ, ರೋಗ, ಅಹಿಮುಖ, ಪಲ್ಲಾಟ, ಸೋಮ, ಸರ್ಪದಿತಿ, ಅದಿತಿ ಇವರನ್ನು ಪೂಜಿಸಿದ ನಂತರ ಈಶಾನ್ಯದಲ್ಲಿ ಜಲವನ್ನು, ಆಗ್ನೇಯದಲ್ಲಿ ಸಾವಿತ್ರಿಯನ್ನು, ನೈಋತ್ಯದಲ್ಲಿ ಜಯನನ್ನು, ವಾಯುವ್ಯದಲ್ಲಿ ರುದ್ರದೇವನನ್ನು ಪೂಜಿಸಬೇಕು. ನಂತರ 9 ಅಡಿಗಳ ಜಾಗದಲ್ಲಿ ಬ್ರಹ್ಮನನ್ನು ಅವರಿಗೆ 8 ದಿಕ್ಕಿನಲ್ಲಿಯೂ ಪೂರ್ವದಿಂದ ಪ್ರಾರಂಭಿಸಿ ಆರ್ಯಮ, ಸವಿತಾ, ವಿವಸ್ವಾನ್, ವಿಬುಧಾದಿಪಾಲ, ಮಿತ್ರ, ರಾಜಯಕ್ಷ್ಮ, ಪೃಥ್ವೀಶ್ವರ, ಅಪವತ್ಸ ಎನ್ನುವ ದೇವತೆಗಳನ್ನು ಮಂಡಲದ ಒಳಗೆ ಸ್ಥಾಪಿಸಿ ಪೂಜೆ ಮಾಡಬೇಕು. ಒಳಗಿನ ಭಾಗದಲ್ಲಿ ಪೂಜಿಸಬೇಕಾದ ದೇವತೆಗಳು ಇವರೆಲ್ಲರನ್ನು ರೇಖೆಗಳನ್ನು ಜಾಗೃತೆಯಿಂದ ಬರೆದು ಅವುಗಳ ಬಿಂದುಗಳ ಮೇಲೆ ಪೂಜಿಸಬೇಕು. ಈಶಾನ್ಯದಿಂದ ನೈಋತ್ಯದವರೆಗೆ ಸೂತ್ರದ ಮೂಲಕ ಎಳೆಯಲಾದ ಗೆರೆಯನ್ನು ವಂಶಿ ಎನ್ನುತ್ತಾರೆ. ಹಾಗೆಯೇ ಆಗ್ನೇಯದಿಂದ ವಾಯುವ್ಯದವರೆಗೂ ಇರುವ ರೇಖೆಯನ್ನು ದುರ್ಧರ ಎನ್ನುತ್ತಾರೆ. ವಂಶಿ ರೇಖೆಯ ಮೇಲೆ ಈಶಾನ್ಯ ಮೂಲೆಯಲ್ಲಿ ಅದಿತಿಯನ್ನು, ದುರ್ದುರದ ಒಂದು ಬಿಂದುವಿನ ಮೇಲೆ ಹಿಮವಂತನನ್ನು, ನೈಋತ್ಯ ಮೂಲೆಯ ಅಂತ್ಯದ ಬಿಂದುವಿನಲ್ಲಿ ಜಯಂತನನ್ನು ಪೂಜಿಸಬೇಕು. ನಂತರ ದುರ್ಧರ ರೇಖೆಯ ಅಗ್ನಿ ಮೂಲೆಯಲ್ಲಿ ನಾಯಕನನ್ನು, ಕೊನೆಯಲ್ಲಿ ಕಾಳಿಕಾದೇವಿಯನ್ನು ಪೂಜಿಸಬೇಕು. ಆ ನಂತರ ಇಂದ್ರಾದಿ ದಿಕ್ಪಾಲಕರನ್ನು ಪೂಜಿಸಿ ಇತರ ದೇವತೆಗಳನ್ನು ಪೂಜಿಸಿದ ಜೊತೆಯಲ್ಲಿಯೇ ಭವನ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಬೇಕು. ಭವನದ ಎದುರು ಭಾಗದಲ್ಲಿ ದೇವಾಲಯ, ಆಗ್ನೇಯದಲ್ಲಿ ಪಾಕಶಾಲೆ, ಪೂರ್ವದಲ್ಲಿ ಯಜ್ಞ ಮಂಟಪ, ಈಶಾನ್ಯದಲ್ಲಿ ಸುಗಂಧ ದ್ರವ್ಯಗಳನ್ನು ಇಟ್ಟುಕೊಳ್ಳುವ ಜಾಗ, ಉತ್ತರದಲ್ಲಿ ಭಂಡಾರ, ವಾಯುವ್ಯದಲ್ಲಿ ಗೋಶಾಲೆ, ಪಶ್ಚಿಮದ ಕಡೆಗೆ ಕಿಟಕಿಗಳು, ಜಲಾಶಯ, ನೈಋತ್ಯ ಮೂಲೆಯಲ್ಲಿ ಸಮಿಧ, ಕುಶ, ಇಂಧನ, ಅಸ್ತ್ರಶಸ್ತ್ರಗಳಿಗೆ ಸ್ಥಳ, ದಕ್ಷಿಣದ ಕಡೆಗೆ ಸುಂದರವಾದ ಶಯ್ಯಾಗೃಹ, ಆಸನ, ಪಾದುಕೆಗಳು, ಜಲ, ಅಗ್ನಿ, ದೀಪಗಳು, ಅತಿಥಿ ಗೃಹಗಳು ಇರಬೇಕು. ಇವುಗಳ ಮಧ್ಯೆ ಅಂದರೆ ನಡುವಿನಲ್ಲಿ ಇರುವ ಖಾಲಿ ಜಾಗ ನಿತ್ಯವೂ ನೀರಿನಿಂದ ತಂಪಾಗಿರಬೇಕು. ಅದರಲ್ಲಿ ಬಾಳೆಗಿಡ, 5 ರೀತಿಯ ಹೂಗಿಡಗಳು ಇರಬೇಕು. ಭವನದ ಹೊರಭಾಗದಲ್ಲಿ 4 ಕಡೆ 5 ಗೇಣಿನ ತಡೆಗೋಡೆಯನ್ನು ಕಟ್ಟಿ ಸಾಧ್ಯವಾದಷ್ಟು ಹೆಚ್ಚಿನ ಸ್ಥಳದಲ್ಲಿ ಉಪವನಗಳನ್ನು, ವಿಷ್ಣು ಮಂದಿರವನ್ನು ನಿರ್ಮಿಸಬೇಕು. ಈ ಮಂದಿರ ನಿರ್ಮಾಣದ ಪ್ರಾರಂಭದಲ್ಲಿ 64 ಅಡಿಗಳ ವಾಸ್ತು ಮಂಡಲವನ್ನು ನಿರ್ಮಾಣ ಮಾಡಿ ಅದರಲ್ಲಿ ವಾಸ್ತು ದೇವತೆಯನ್ನು ವಿದ್ಯುಕ್ತವಾಗಿ ಪೂಜಿಸಬೇಕು. ಅದರಲ್ಲಿ 4 ಅಡಿಗಳ ಎತ್ತರದಲ್ಲಿ ಬ್ರಹ್ಮನನ್ನು, ಅವನ ಸಮೀಪದಲ್ಲಿ 2 ಅಡಿಗಳ ಜಾಗದಲ್ಲಿ ಪ್ರತ್ಯೇಕವಾಗಿ ಆರ್ಯಮದಿ ಇದರ ದೇವತೆಗಳನ್ನು ಪೂಜಿಸಬೇಕು. ನಂತರ ಕಿವಿಯ ಭಾಗದಲ್ಲಿ ಕಾರ್ತಿಕೇಯ ಮುಂತಾದವರಿಗೆ ಪೂಜೆಯನ್ನು ಸಮರ್ಪಿಸಿ 2 ಕಡೆಯ ಪಾರ್ಶ್ವ ಬಿಂದುಗಳ ಮೇಲೆ 2 ಅಡಿಗಳ ದೂರದಲ್ಲಿ ಅನ್ನ ಪಾರ್ಶ್ವ ದೇವತೆಗಳನ್ನು ಪೂಜಿಸಬೇಕು. ನಂತರ ವಾಸ್ತುಮಂಡಲದ ಈಶಾನ್ಯ ಮೂಲೆಯಲ್ಲಿ ಕ್ರಮವಾಗಿ ಚರಕಿ, ವಿದಾರಿ, ಪುತನ, ಪಾಪರಾಕ್ಷಸಿ ಎಂದು ಕರೆಸಿಕೊಳ್ಳುವ ದೇವಶಕ್ತಿಗಳನ್ನು ಪೂಜಿಸಬೇಕು. ಆಮೇಲೆ ಹಿಂಭಾಗದಲ್ಲಿ 5 ಕಾದಿ ದೇವತೆಗಳನ್ನು ಪೂಜಿಸಬೇಕು. ಹೇತುಕ, ತ್ರಿಪುರಾಂತಕ, ಅಗ್ನಿ, ವೈತಾಲ, ಯಮ, ಅಗ್ನಿಜಿಹ್ವ, ಕಾಲಕ, ಕರಾಳ, ಏಕಪಾದ ಎನ್ನುವ ದೇವತೆಗಳನ್ನು 5 ಕಾದಿ ದೇವತೆಗಳು ಎನ್ನುತ್ತಾರೆ. ಆನಂತರ ಈಶಾನ್ಯ ಮೂಲೆಯಲ್ಲಿ ಭೀಮರೂಪ, ಪಾತಾಳದ ಕಡೆಗೆ ಪ್ರೇತನಾಯಿಕ, ಆಕಾಶದ ಕಡೆಗೆ ಗಂಧಮಾಲಿ, ಆಮೇಲೆ ಕ್ಷೇತ್ರಪಾಲ ದೇವತೆಗಳಿಗೆ ಪೂಜೆ ಮಾಡಬೇಕು. ಉದ್ದವನ್ನು ಅಗಲದಿಂದ ಭಾಗಿಸಿದಾಗ ಬರುವ ಸಂಖ್ಯೆಯನ್ನು ವಾಸ್ತುರಾಶಿ ಎನ್ನುತ್ತಾರೆ. 8ರಿಂದ ವಾಸ್ತುರಾಶಿಯನ್ನು ಭಾಗಿಸಿದರೆ ಬರುವುದು ಆಯ. 8ರಿಂದ ಇದನ್ನು ಗುಣಿಸಿ 7ರಿಂದ ಭಾಗಿಸಿದರೆ ಬರುವುದು ವೃಕ್ಷಭಾಗ. ಇದನ್ನು 4ರಿಂದ ಗುಣಿಸಿ 9ರಿಂದ ಭಾಗಿಸಿದರೆ ಉಳಿಯುವುದು ವ್ಯಯ. ಇದನ್ನು 8ರಿಂದ ಗುಣಿಸಿದರೆ ಬರುವುದನ್ನು ಪಿಂಡ ಎನ್ನುತ್ತಾರೆ. ಅದನ್ನು 60ರಿಂದ ಭಾಗಿಸಿದರೆ ಜೀವ ಉಳಿಯುತ್ತೆ. ಶೇಷವನ್ನು ಮರಣ ಎನ್ನುತ್ತಾರೆ. ವಾಸ್ತುಮಂಡಲದ ಮಧ್ಯದಲ್ಲಿ ಮನೆ ಕಟ್ಟಿಸಬೇಕು, ಆದರೆ ಹೊರಭಾಗದಲ್ಲಿ ಕಟ್ಟಬಾರದು. ಮಂಡಲಕ್ಕೆ ಎಡಭಾಗದಲ್ಲಿಯೂ ಕೂಡ ಕಟ್ಟಬಾರದು. ಅಲ್ಲಿ ವಾಸ್ತುದೇವತೆಗಳು ನಿದ್ರಿಸುತ್ತಾರೆ. ಸಿಂಹ, ಕನ್ಯೆ ಇಲ್ಲವೇ ತುಲಾ ರಾಶಿಯಲ್ಲಿ ಜನಿಸಿದವರು ಮನೆಯ ಬಾಗಿಲನ್ನು ಉತ್ತರಕ್ಕೆ ಇಟ್ಟುಕೊಳ್ಳಬೇಕು. ಇತರ ರಾಶಿಯವರು ಇತರ ದಿಕ್ಕುಗಳಲ್ಲಿ ಇಟ್ಟುಕೊಳ್ಳಬಹುದು. ಏಕೆಂದರೆ ಭಾದ್ರಪದ, ಆಶ್ವಯುಜ, ಕಾರ್ತಿಕ ಮಾಸಗಳಲ್ಲಿ ಪೂರ್ವ ದಿಕ್ಕಿಗೆ ತಲೆಯನ್ನು, ಉತ್ತರಕ್ಕೆ ಬಾಲವನ್ನು, ದಕ್ಷಿಣಕ್ಕೆ ದಿಕ್ಕಿಗೆ ಕೋಡವನ್ನು, ಪಶ್ಚಿಮಕ್ಕೆ ಚರಣವನ್ನು ಹಾಕಿಕೊಂಡು ವಾಸ್ತುನಾಗಗಳು ಮಲಗುತ್ತವೆ. ಆದರೆ ಉತ್ತರ ದಿಕ್ಕಿನಲ್ಲಿ ಬಾಗಿಲು ಎಲ್ಲಾ ಕಾಲಕ್ಕೂ ಪ್ರಶಸ್ತ್ಯವಾದದ್ದು. ವೃಶ್ಚಿಕ, ಧನು, ಮಕರ ಈ ರಾಶಿಯವರು ಮಾರ್ಗಶಿರ, ಪುಷ್ಯ, ಮಾಘ ಮಾಸಗಳಲ್ಲಿ ಈ ನಾಗಗಳ ಪುಷ್ಪ ಭಾಗ ಪೂರ್ವ ದಿಕ್ಕಿಗೆ ಇರುತ್ತದೆ. ಆದ್ದರಿಂದ ಆ ದಿಕ್ಕಿಗೆ ಬಾಗಿಲು ಇಟ್ಟುಕೊಳ್ಳಬೇಕು. ಕುಂಭ, ಮೀನ, ಮೇಷರಾಶಿಯವರು ಪಾಲ್ಗುಣ, ಚೈತ್ರ, ವೈಶಾಖ ಮಾಸಗಳಲ್ಲಿ ವಾಸ್ತುನಾಗಗಳ ತಲೆ ಪಶ್ಚಿಮಕ್ಕೂ ಪಶ್ಚ ದಕ್ಷಿಣದಲ್ಲೂ ಚರಣಗಳು ಉತ್ತರ ಪೂರ್ವದಲ್ಲಿ ಇರುವುದರಿಂದ ಆಯಾ ರಾಶಿಗಳಲ್ಲಿ ಹುಟ್ಟಿದವರು ದಕ್ಷಿಣ ದಿಕ್ಕಿಗೆ ಬಾಗಿಲನ್ನು ಇಟ್ಟುಕೊಳ್ಳಬೇಕು. ಹಾಗೆ ವೃಷಭ, ಮಿಥುನ, ಕರ್ಕಟಕ ರಾಶಿಯವರು ಜ್ಯೇಷ್ಠ, ಆಷಾಢ, ಶ್ರಾವಣ ಮಾಸಗಳಲ್ಲಿ ವಾಸ್ತುನಾಗಶಿರ ಉತ್ತರದಲ್ಲಿಯೂ ಪೃಷ್ಠ ಪಶ್ಚಿಮದಲ್ಲಿಯೂ ಇರುವುದರಿಂದ ಪಶ್ಚಿಮ ದಿಕ್ಕಿಗೆ ಬಾಗಿಲನ್ನು ಇಟ್ಟುಕೊಳ್ಳುವುದು ಶ್ರೇಯಸ್ಕರ.
ಭವನ ಪೂರ್ತಿಯಾದ ನಂತರ ಯಾವ ದಿಕ್ಕಿನಲ್ಲಿ ಯಾವ ಮರ ಇರಬೇಕು ಎನ್ನುವುದನ್ನು ಕೂಡ ವಾಸ್ತುಶಾಸ್ತ್ರ ಹೇಳಿದೆ.